Subhash Palekar is not just an ordinary human being. He is an agriculture scientist, not just exactly mundane agricultural being. He is a man of spirituality. ಕೇವಲ ವ್ಯವಸಾಯವನ್ನು ಮಾಡ್ತಾ ವ್ಯವಸಾಯವನ್ನು ನಮ್ಮ ಪ್ರಕೃತಿ ಮಾತೆಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಮಾಡೋದ್ರ ಜೊತೆಯಲ್ಲಿ ಆಧ್ಯಾತ್ಮಿಕತೆಯನ್ನು ಕೂಡ ಮೈಗೂಡಿಸ್ಕೊಂಡಿರ್ತಕ್ಕಂಥ ಒಂದು ಮಹಾನ್ ಸಂತ ವ್ಯಕ್ತಿತ್ವದ ಪುರುಷ ಸುಭಾಷ್ ಪಾಳೇಕರ್ ಅವರು. ಸಾಮಾನ್ಯವಾಗಿ ಮಣ್ಣಿನ ಜೊತೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯೋಗಿಯೇ. ಅದಕ್ಕಾಗಿಯೇ ಕುವೆಂಪು ಅವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಬರೆದಂಥ ರೈತ ಗೀತೆಯಲ್ಲಿ ಉಳುವ ಯೋಗಿಯ ನೋಡಲ್ಲಿ, ಉಳುವವ ಯಾರು? ರೈತ. ರೈತನನ್ನು ಕರೆದದ್ದು ಏನು? ಯೋಗಿ. ಜಲಗಾರ ನಾಟಕದಲ್ಲಿ ನೀವು ನೋಡಿದ್ದೀರಿ, ಕೇಳಿದ್ದೀರಿ. ಪೂಜೆ ಮಾಡಲಿಕ್ಕೆ ಹೋಗೋಣ ಅಂತ ಹೊರಟಾಗ ಕುವೆಂಪು ಏನು ಹೇಳ್ತಾರೆ? ನೀನು ನೇಗಿಲ ಉಡ್ತೀಯಲ್ಲ, ಉತ್ತಾಗ ಒಂದು ಗೆರೆ ಬೀಳುತ್ತಲ್ಲ, ಅದೇ ಶಿವಲಿಂಗ ಕಂಡಾಗೆ ಕಾಣೋದಿಲ್ವ ನಿನಗೆ ಅನ್ನೋ ಅರ್ಥದಲ್ಲಿ ಮಾತನಾಡಿಸ್ತಾರೆ. ಅದಕ್ಕಾಗಿ ಯಾರ್ಯಾರು ಮಣ್ಣಿನ ಜೊತೆ ವ್ಯವಸಾಯದ ಜೊತೆ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೋ ಅಂಥವರೆಲ್ಲರೂ ಕೂಡ ಯೋಗಿಯೇ. ಬಟ್ ಇನ್ ರಿಯಲ್ ಸೆನ್ಸ್ Subhash Palekar ji, you are not just agriculture scientist, rather whole country has considered you as a real saint also. Understanding that your dedication and your devotion, we all our farmers along with Srimad have a great reverence and adoration for you and for your life. And you have dedicated your life to make life of our people quite sublime. ನಮ್ಮ ದೇಶದ ಶಕ್ತಿಯೇ ವ್ಯವಸಾಯ. Till 1950, around that time, ಈ ದೇಶದ ಎಕಾನಮಿಗೆ contribution from the agriculture sector for the GDP was more than 50%, if I am correct. 1950 ನಮಗೆ ಸ್ವಾತಂತ್ರ್ಯ ಬಂದ ಸುತ್ತಮುತ್ತ ಸಂದರ್ಭದಲ್ಲಿ ನಮ್ಮ ದೇಶದ ಒಟ್ಟು ಆರ್ಥಿಕತೆಗೆ ವ್ಯವಸಾಯದ ಮೂಲದಿಂದ ಎಷ್ಟು ಪರ್ಸೆಂಟ್ ಇತ್ತು ಅಂತಂದರೆ ಎಷ್ಟಿತ್ತು? 51-52% ಇತ್ತು. ಆಗ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಯಾವುದನ್ನು ಕೂಡ ಹೆಚ್ಚು ಉಪಯೋಗಿಸ್ತಾ ಇಲ್ಲ, ಬಹುಶಃ ಉಪಯೋಗಿಸ್ತಾ ಇಲ್ಲ ಅನ್ನೋದು ಕೂಡ ತಪ್ಪಿಲ್ಲ. ಆದರೆ ದೇಶದ ಫುಡ್ ಸೆಕ್ಯೂರಿಟಿ ಎಷ್ಟಿತ್ತು ಅಂತಕ್ಕಂಥದ್ದು ಅಗೈನ್ ಇಟ್ಸ್ ಎ ಕ್ವಶನ್ ಮಾರ್ಕ್. ಕೇಳಿಸುತ್ತಲ್ಲ? ಇರ್ರೆಸ್ಪೆಕ್ಟಿವ್ ಆಫ್ ದ ಫುಡ್ ಸೆಕ್ಯೂರಿಟಿ and the amount of food which was available to our people in our country, ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಗೆ ನಮ್ಮ ವ್ಯವಸಾಯದ ಪಾಲುದಾರಿಕೆ ಕಾಂಟ್ರಿಬ್ಯೂಷನ್ ವಾಸ್ ಎಕ್ಸಾಂಪ್ಲರಿ. ಕಾಲ ಕಳೆದ ಹಾಗೆ ಯಾವ ಮಟ್ಟಕ್ಕೆ ಕುಸಿದಿದೆ ಅಂತಂದರೆ ಈಗ